Good morning, everyone. Today we are going to know the second sem chapter, periodic classification of elements. See, you know that the classification of matter are classified into two types: physical properties of matter and chemical properties of matter. So the examples of physical properties of matters are solid, liquid and gases. And chemical properties of matters are elements, compounds and mixtures. So in this chapter we know that how the elements are arranged in the periodic table and what are the importance of the periodic table. So here question number 1, did Roman triads also exist in the columns of Newland's actives? Compare and find out. ಸೊ ಟ್ರೈಡ್ಸ್ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಆರ್ ಕಾಲ್ಡ್ ಟ್ರೈಡ್ಸ್ ಅಂತ ನಾವು ಹೇಳ್ತೀವಿ. ನಿಮಗೆಲ್ಲರಿಗೂ ಕೂಡ ಗೊತ್ತು. ಡಾಬೆರೆನರ್ ಈಸ್ ದ ನೇಮ್ ಆಫ್ ದ ಸೈಂಟಿಸ್ಟ್. ಟ್ರೈಡ್ಸ್ ಮೀನ್ಸ್ ಗ್ರೂಪ್ ಆಫ್ 3 ಎಲಿಮೆಂಟ್ಸ್, ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಅ ಟ್ರೈಡ್ಸ್. ಸೊ ಡಿಡ್ ಡಾಬೆರೆನರ್ ಟ್ರೈಡ್ಸ್ ಎಕ್ಸಿಸ್ಟ್ ಇನ್ ದ ಕಾಲಮ್ಸ್ ಆಫ್ ನ್ಯೂಲ್ಯಾಂಡ್ ಆಕ್ಟಿವ್ಸ್? ಕಂಪೇರ್ ಆ್ಯಂಡ್ ಫೈಂಡ್ ಔಟ್. So yes, Dobereiner triads also extend in the columns of Newland's actives. One such column is lithium, potassium and sodium. Dobereiner triads ಅಲ್ಲಿ ನ್ಯೂಲ್ಯಾಂಡ್ ಆಕ್ಟಿವ್ಸ್ ಅಲ್ಲಿ ಎಂಥ ಕಾಲಮನ್ನು ಇದ್ದಾವ ಆ ಥರ ಇದರಲ್ಲೂ ಕೂಡ ಇದ್ದಾವ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹೌದು, ಎಸ್, Dobereiner triads also exist in the columns of Newland's actives and one such column is lithium, potassium and sodium. So what were the limitation of Dobereiner's classification? ಸೊ ಡೋಬೆರೈನರ್ಸ್ ಕ್ಲಾಸಿಫಿಕೇಷನಲ್ಲಿ ಇರ್ತಕ್ಕಂತಹ ಲಿಮಿಟೇಷನ್ಸ್ಗಳೇನೇನು? ಸೊ ಲಿಮಿಟೇಷನ್ ಆಫ್ ಡೋಬೆರೈನರ್ ಕ್ಲಾಸಿಫಿಕೇಷನ್ ಈಸ್ ಆಲ್ ನೌನ್ ಎಲಿಮೆಂಟ್ಸ್ ಕುಡ್ ನಾಟ್ ಬಿ ಕ್ಲಾಸಿಫೈಡ್ ಬೈ ಪ್ರಾಪರ್ಟೀಸ್. ಎಲ್ಲ ನೌನ್ ಎಲಿಮೆಂಟ್ಸ್, ಗೊತ್ತಿರ್ತಕ್ಕಂತಹ ಎಲ್ಲ ಎಲಿಮೆಂಟ್ಸ್ ಅದಕ್ಕೆ ಗುಣಕ್ಕೆ ತಕ್ಕಂತೆ ಅದನ್ನು ಕ್ಲಾಸಿಫಿಕೇಷನನ್ನು ಮಾಡಿಲ್ಲ. ಸೊ ಈ ಒಂದು ಲಿಮಿಟೇಷನನ್ನು ನಾವು ಡೋಬೆರೈನರ್ ಕ್ಲಾಸಿಫಿಕೇಷನ್ ಒಂದು ಟೇಬಲಲ್ಲಿ ನಾವು ನೋಡ್ತೀವಿ. ಸೊ ವೆನ್ ಕಂಪೇರ್ ಟು ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟಿವ್ಸಿಗೆ ನಾವು ಕಂಪೇರ್ ಮಾಡಿದರೆ ಆಲ್ ನೌನ್ ಎಲಿಮೆಂಟ್ಸ್ ಕುಡ್ ನಾಟ್ ಬಿ ಕ್ಲಾಸಿಫೈಡ್ ಬೈ ಪ್ರಾಪರ್ಟೀಸ್. ಸೊ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟಿವ್ಸ್? ಹಾಗೆಯೇ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟಿವ್ಸಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳು, ಲಿಮಿಟೇಷನ್ಸ್ಗಳು ಏನು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ದ ಲಿಮಿಟೇಷನ್ಸ್ ಆಫ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟಿವ್ಸ್ ಆರ್ it was not applicable throughout the arrangements. So it was applicable up to calcium only. ಕ್ಯಾಲ್ಶಿಯಂ ವರೆಗೂ ಮಾತ್ರ ಇದನ್ನು ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ನಾವು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟಿವ್ಸ್ ಟೇಬಲಲ್ಲಿ ನೋಡ್ತೀವಿ. ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ listed after calcium showed no resemblance to the properties of the elements above them. ಮತ್ತು ಕ್ಯಾಲ್ಶಿಯಂ ಮೇಲೆ ಬರ್ತಕ್ಕಂತಹ ಏನು ಎಲಿಮೆಂಟ್ಸ್ಗಳನ್ನು ಇದ್ದಾವೆ ಆ ಒಂದು ಎಲಿಮೆಂಟ್ಸ್ ಮತ್ತು ಅದರ ಮೇಲೆ ಬರ್ತಕ್ಕಂತಹ ಕೆಳಗೆ ಬರ್ತಕ್ಕಂತಹ ಏನು ಎಲಿಮೆಂಟ್ಸ್ಗಳನ್ನು ಇದ್ದಾವೆ ಸೊ ಅದಕ್ಕೆ ಅದನ್ನು ಹೋಲಿಕೆಯನ್ನು ಆಗಲ್ಲ. ಸೊ ಇಟ್ಸ್ ಕ್ಯಾನ್ ಬಿ ಟೋಟಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಪೇರ್ ಟು ದ ಕ್ಯಾಲ್ಶಿಯಂ. ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕಂದ್ರೆ ಇಲ್ಲಿ ಯಾವುದು ಸ್ಟ್ರಾಂಟಿಯಮ್ ಬರುತ್ತೆ, ಬೇರಿಯಮ್ ಅನ್ನು ಬರುತ್ತೆ. ಇದೇ ಕಾಲಮಲ್ಲೇ ಗ್ರೂಪ್ ನಂಬರ್ 2ನಲ್ಲಿ ಬರ್ತಕ್ಕಂತಹ ಏನು ಎಲಿಮೆಂಟ್ಸ್ಗಳನ್ನು ಇದ್ದಾವೆ ಸೊ ಇಟ್ ಈಸ್ ಆ ಒಂದು ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟಿವ್ಸಲ್ಲಿ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ ಲಿಸ್ಟೆಡ್ ಆಫ್ಟರ್ ಕ್ಯಾಲ್ಶಿಯಂ ಆದಮೇಲೆ ಇರ್ತಕ್ಕಂತಹ ಏನು ಎಲಿಮೆಂಟ್ಸ್ಗಳನ್ನು ಇದ್ದಾವೆ ಆ ಒಂದು ಎಲಿಮೆಂಟ್ಸ್ಗಳು ಸ್ಕ್ಯಾಂಡಿಯಮ್ ಆಗಿರ್ಬೋದು, ಟೈಟಾನಿಯಮ್ ಆಗಿರ್ಬೋದು, ವೆರಾಡಿಯಮ್ ಆಗಿರ್ಬೋದು. ಸೊ ಅದನ್ನು ಇಟ್ ಈಸ್ ನಾಟ್ ರಿಸೆಂಬಲ್ ಟು ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್. ಸೊ ಈ ಒಂದು ಕ್ಯಾಲ್ಶಿಯಂ ಗುಣಕ್ಕೆ ಅದನ್ನು ಏನಾಗಿರಲ್ಲ, ರಿಸೆಂಬಲನ್ನು ಆಗಿರಲ್ಲ. And then elements that were discovered after Newland actives did not follow the law of actives. ಇಲ್ಲಿ ನ್ಯೂಲ್ಯಾಂಡಲ್ಲಿ ಲಾ ಆಫ್ ಆಕ್ಟಿವ್ಸ್ ಥರ ಇದರ ಲಾ ಆಫ್ ಆಕ್ಟಿವ್ಸನ್ನು ಏನಿದೆಯಾ ಈ ಲಾ ಆಫ್ ಆಕ್ಟಿವ್ಸನ್ನು ವರ್ ಡಿಸ್ಕವರ್ಡ್ ಆಫ್ಟರ್ ದ ನ್ಯೂಲ್ಯಾಂಡ್ ಆಕ್ಟಿವ್ಸ್ ಡಿಡ್ ನಾಟ್ ಫಾಲೋ ದ ಲಾ ಆಫ್ ಆಕ್ಟಿವ್ಸ್. ಆದರೆ ಲಾ ಆಫ್ ಆಕ್ಟಿವ್ಸನ್ನು ಇದರಲ್ಲಿ ಫಾಲೋ ಆಗದೇ ಇರ್ತಕ್ಕಂಥದ್ದನ್ನು ನಾವು ಇದನ್ನು ನೋಡ್ತೀವಿ.
ಅಂದರೆ ಅದನ್ನು ಅಪ್ ಟು ಕ್ಯಾಲ್ಶಿಯಮ್ವರೆಗೂ ಮಾತ್ರ ಅದನ್ನು ಸೀಮಿತವಾಗಿ ಅಲ್ಲೇ ಅದನ್ನೇನಾಯ್ತು ಕಟ್ ಆಫ್ ಆಯಿತು, ಸ್ಟಾಪ್ ಆಯಿತು ಅಂತಕ್ಕಂಥದ್ದನ್ನು. ಆ್ಯಂಡ್ ದ ಪೊಸಿಷನ್ ಆಫ್ ಕೋಬಾಲ್ಟ್ ಆ್ಯಂಡ್ ನಿಕಲ್ ಇನ್ ದ ಗ್ರೂಪ್ ಆಫ್ ದ ಎಲಿಮೆಂಟ್ಸ್ ಫ್ಲೋರಿನ್ ಕ್ಲೋರಿನ್ ಆಫ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಕುಡ್ ನಾಟ್ ಬಿ ಆನ್ ಎಕ್ಸ್ಪ್ಲೇನ್ಡ್. ಕೋಬಾಲ್ಟ್ ಆ್ಯಂಡ್ ನಿಕಲ್ in the group of these elements fluorine chlorine are the different property and could not be explained. And placing of iron far away from cobalt and nickel with similar properties as iron could also not be explained. ಇಲ್ಲಿ ಕೋಬಾಲ್ಟ್ ಮತ್ತು ನಿಕಲ್ ಐರನ್ ಮೂರು ಕೂಡ ಏನಾಗಿದೆ ಒಂದೇ ಗುಣವನ್ನು ಹೊಂದ್ಕೊಂಡಿರ್ತಕ್ಕಂತಹ ಒಂದು ಎಲಿಮೆಂಟ್ಸ್ ಆಗಿದೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ನ್ಯೂಲ್ಯಾಂಡ್ ಲಾ ಆಫ್ ಆ್ಯಕ್ಟಿವ್ಸಲ್ಲಿ ಕೋಬಾಲ್ಟ್ ಮತ್ತು ನಿಕಲನ್ನು ಏನಾಗಿದೆ ಫಸ್ಟ್ ಗ್ರೂಪಲ್ಲಿದ್ದು, ಸೊ ಐರನನ್ನು ಅದಕ್ಕಿಂತ ಬಹಳಷ್ಟು ದೂರವಾಗಿ ಎಲಿಮೆಂಟನ್ನು ಒಂದೇ ಗುಣ ಎಲಿಮೆಂಟನ್ನು ಆಗಿದ್ರೂ ಕೂಡ ಅದನ್ನು ಬೇರೆ ಕಾಲಮಲ್ಲಿ ಪ್ಲೇಸ್ಡನ್ನು ಮಾಡಿರೋದ್ರಿಂದ ಸೊ ಇದನ್ನೇ ಇಟ್ ಕುಡ್ ನಾಟ್ ಬಿ ಅನ್ನು ಎಕ್ಸ್ಪ್ಲೇನ್ ಕ್ಲಿಯರ್ಲಿ, ಅದನ್ನು ಕ್ಲಿಯರಾಗಿ ಅದನ್ನೇನಾಗಿಲ್ಲ ಎಕ್ಸ್ಪ್ಲೇನ್ ಮತ್ತು ಅದಕ್ಕೆ ಪ್ಲೇಸಿಂಗನ್ನು ಆಗಿಲ್ಲ ಅಂತಕ್ಕಂಥದ್ದನ್ನು. ಮತ್ತು ವಾಟ್ ವರ್ ದ ಕ್ರೈಟೀರಿಯಾ ಯೂಸ್ಡ್ ಬೈ ಮೆಂಡೆಲಿವ್ ಇನ್ ಕ್ರಿಯೇಟಿಂಗ್ ಹಿಸ್ ಪೀರಿಯಾಡಿಕ್ ಟೇಬಲ್. ಸೊ ಪೀರಿಯಾಡಿಕ್ ಟೇಬಲಲ್ಲಿ ಮೆಂಡೆಲಿವ್ ಯಾವ ಥರ ಒಂದು ಕ್ರಿಯೇಟಿವಿಟಿಯನ್ನು ತೋರಿಸಿದ್ದಾರೆ ಅಂತಕ್ಕಂಥದ್ದನ್ನು. ಸೊ ಮೆಂಡೆಲಿ ಯೂಸ್ಡ್ ಅಟಾಮಿಕ್ ಮಾಸ್ ಆಫ್ ದ ಎಲಿಮೆಂಟ್ ಆ್ಯಸ್ ದ ಯೂನಿಕ್ ಕ್ರೈಟೇರಿಯಾ ಆಫ್ ದ ಎಲಿಮೆಂಟ್ಸ್. ಇನ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ನಾವೇನು ವಿಶೇಷತೆ ನೋಡ್ತೀವಪ್ಪ ಅಂದರೆ the elements are arranged on the basis of the atomic mass. ಅವರು ಎಲಿಮೆಂಟ್ಸ್ಗಳನ್ನು ಅಟಾಮಿಕ್ ಮಾಸಿನ ಒಂದು ಬೇಸಿಸ್ ಮೇಲೆ ಅರೇಂಜ್ಡನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಹಿ ಪ್ರಪೋಸ್ಡ್ ದಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದೇರ್ ಅಟಾಮಿಕ್ ಮಾಸ್. ಮತ್ತು ಇವರು ಪ್ರಪೋಸ್ ಮಾಡಿರ್ತಕ್ಕಂತಹ ಏನು ಒಂದು ಎಲಿಮೆಂಟ್ಸ್ಗಳನ್ನು ಇದ್ದಾವೆ, ಈ ಎಲಿಮೆಂಟ್ಸನ್ನು ಯಾವ ಬೇಸಿಸ್ ಮೇಲೆ ಇವರು ಪ್ರಪೋಸನ್ನು ಮಾಡಿದ್ದಾರೆ ಅಂದರೆ ಅದರದ್ದು ಕೆಮಿಕಲ್ ಪ್ರಾಪರ್ಟೀಸ್ ಮತ್ತು ಪೀರಿಯಾಡಿಕ್ ಫಂಕ್ಷನ್ ಆಫ್ ದ ಅಟಾಮಿಕ್ ಮಾಸಿನ ಬೇಸಿಸ್ ಮೇಲೆ ಇದನ್ನು ಪ್ರಪೋಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ he proposed that the chemical properties of elements are the periodic functions of their atomic mass, and thus he arranged the elements in the increasing order of their atomic. ಸೊ ಹಾಗಾಗಿ ಇವರು ಎಲಿಮೆಂಟ್ಸ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ ಅಂತಂದೇನಿದೆಯಾ, ಇವರು ಒಂದು ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸನ್ನು ಯಾವುದ್ರ ಬೇಸಿಸ್ ಮೇಲೆ ಅವರ ಅರೇಂಜ್ಡನ್ನು ಮಾಡಿದ್ದಾರೆ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಿನ ಒಂದು ಇನ್ಕ್ರೀಸಿಂಗ್ ಬೇಸಿಸ್, ಅಟಾಮಿಕ್ ಮಾಸ್ ಇನ್ನ ಒಂದು ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ ಅಂದರೆ ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ದೆನ್ ವೈ ಡು ಯು ಥಿಂಕ್ ದ ನೋಬಲ್ ಗ್ಯಾಸಸ್ ಆರ್ ಪ್ಲೇಸ್ಡ್ ಎ ಸಪರೇಟ್ ಗ್ರೂಪ್. ಯಾಕೆ ನೋಬಲ್ ಗ್ಯಾಸಸ್ ಎಲಿಮೆಂಟ್ಸನ್ನು ಇದೆ ಸೊ ಅದನ್ನೇ ಒಂದು ಸಪರೇಟ್ ಆಗಿರ್ತಕ್ಕಂತಹ ಗ್ರೂಪಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಮಾಡರ್ನ್ ಪೀರಿಯಾಡಿಕ್ ಟೇಬಲನ್ನು ನೋಡಿರ್ಬೋದು. ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ 18ನೇ ಕಾಲಮ್ ಏನಿದೆ 18th ಗ್ರೂಪನ್ನು ಏನಿದೆಯೋ ಆ 18th ಗ್ರೂಪಲ್ಲಿರ್ತಕ್ಕಂತಹ ಎಲಿಮೆಂಟ್ಸ್ ಏನಿದೆಯೋ ಅದನ್ನು ನೋಬಲ್ ಗ್ಯಾಸಸ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಸೊ ನೋಬಲ್ ಗ್ಯಾಸಸ್ ಆರ್ ಇನರ್ಟ್ ಎಲಿಮೆಂಟ್ಸ್, ಅದನ್ನು ಇನರ್ಟ್ ಆಗಿರ್ತಕ್ಕಂತಹ ಒಂದು ಎಲಿಮೆಂಟ್ ಆ್ಯಂಡ್ ಇಟ್ಸ್ ವೇಲೆನ್ಸಿ ಈಸ್ 0, ಅದರ ವೇಲೆನ್ಸಿನೂ ಕೂಡ ಏನಾಗಿದೆ 0 ಆಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹೀಲಿಯಮ್, ಕೇಶಲ್ ಕ್ಯಾನ್ ಅಕಾಮಡೇಟ್ ದ 2 electrons and it is fulfilled. ಸೊ ಕೇಶಲಲ್ಲಿ ಆಲ್ರೆಡಿ ಹೀಲಿಯಮ್ ಅಟಾಮಿಕ್ ನಂಬರ್ 2 and ಕೇಶಲ್ ಅಕಾಮಡೇಟ್ ದ 2 electrons and its valency is 0. And then argon, atomic number is, what is the atomic number of argon? The atomic number of argon is 10. What is the atomic number of neon? The atomic number of neon is 10. The atomic number of argon is 18. So in neon, K shall accommodate the 2 electrons and L shall accommodate the 8 electrons. ಕೆ ಯಲ್ಲಿ ಮತ್ತು ಎಲ್ಲಲ್ಲಿ ಎರಡಲ್ಲೂ ಕೂಡ ಕಂಪ್ಲೀಟ್ ಆಗಿರ್ತಕ್ಕಂತಹ ಎಲೆಕ್ಟ್ರಾನ್ಸನ್ನು ಇರೋದ್ರಿಂದ ಸೊ ಇದನ್ನು ನಾವು ಇದ್ರ ವೇಲೆನ್ಸಿ ಏನಾಗಿದೆ 0 ಆಗಿದೆ ಅಂತ ನಾವು ಹೇಳ್ತೀವಿ. ದಟ್ಸ್ ದ ವೇಲೆನ್ಸಿ ಈಸ್ 0. ಅದ್ರ ವೇಲೆನ್ಸಿ ಅನ್ನೋದನ್ನು 0 ಆಗಿದೆ ಅಂದರೆ ಸೊ ಅದನ್ನೇನಾಗಿದೆ ಅಂದರೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಶೆಲ್ಸನ್ನು ಎಲೆಕ್ಟ್ರಾನ್ಸ್ಗಳನ್ನು ತುಂಬಿಕೊಂಡಿದೆ ಅಂದರೆ ಸೊ ಇಟ್ಸ್ ವೇಲೆನ್ಸಿ ಈಸ್ 0. ಅದ್ರ ವೇಲೆನ್ಸಿಯನ್ನು ಏನಾಗಿರುತ್ತೆ 0 ಆಗಿರುತ್ತೆ. ಒಂದು ಆಕ್ಟೇಟ್ ಸ್ಟ್ರಕ್ಚರನ್ನು ಆಗಿರುತ್ತೆ. ಒಂದು ಶೆಲ್ಲನ್ನು ಕಂಪ್ಲೀಟ್ ಆಗಿರಬೇಕಂದ್ರೆ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸನ್ನು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರಬೇಕು. ಈ ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದನ್ನು ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಶೆಲ್ಲಿಂದ ಆಕ್ಟೇಟ್ ಸ್ಟ್ರಕ್ಚರ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಇಟ್ಸ್ ವೇಲೆನ್ಸಿಯನ್ನು ಏನಾಗಿರುತ್ತೆ 0. ಸೊ ಹಾಗಾಗಿ ಇದನ್ನು ಒಂದು ಇನ್ನರ್ಟ್ ಎಲಿಮೆಂಟ್ ಅಂತಂದು ಕೂಡ ಕರೀತಾರೆ. ಗ್ರೂಪ್ ನಂಬರ್ 18ನಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ ನೋಬಲ್ ಗ್ಯಾಸಸ್ ಎಲಿಮೆಂಟ್ಸ್ ನಿಯಾನ್, ಹೀಲಿಯಮ್, ನಿಯಾನ್,
ಆರ್ಗನ್, ಕ್ರೆಪ್ಟಾನ್, ಝೆನಾನ್, ರೆಡಾನ್ ಮತ್ತು ಆರ್ಗ್ಯಾನಿಸ್ಟಮ್ ಅಂತಂದು. And these properties are different from the all other elements, therefore the noble gases are placed in the separate group. ಸೊ ಈ ಒಂದು ಕಾಲಮಲ್ಲಿ ಬರ್ತಕ್ಕಂಥ 18th ಗ್ರೂಪಲ್ಲಿ ಬರ್ತಕ್ಕಂಥ ಏನು ನೋಬಲ್ ಗ್ಯಾಸಸ್ ಎಲಿಮೆಂಟ್ಸನ್ನು ಇದ್ದಾವೆ, ಈ ನೋಬಲ್ ಗ್ಯಾಸಸ್ ಎಲಿಮೆಂಟ್ಸನ್ನು ಎಲ್ಲ ಎಲಿಮೆಂಟ್ಸಿಗೂ ಪ್ರಾಪರ್ಟಿಗಿಂತ ಅದನ್ನು ಏನಾಗಿದೆ ಸಪ್ರೇಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. So how would the modern periodic table remove various anomalies of Mendeleev periodic table? How would the modern periodic table remove various anomalies of Mendeleev periodic table? Mendeleev periodic table-ಅನ್ನು ನಾವು ಹೋಲಿಕೆ ಮಾಡಿದರೆ ಸೊ ಯಾವ ಥರ ಅದನ್ನು ಮಾಡರ್ನ್ ಪಿರಿಯಾಡಿಕ್ ಟೇಬಲನ್ನು ಇಲ್ಲಿ ಫಾಲೋ ಅನ್ನು ರಿಮೂವನ್ನು ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಇಲ್ಲಿ ಎಲಿಮೆಂಟ್ಸ್ ಆರ್ ಇನ್ ವೆನ್ ಕಂಪೇರ್ಡ್ ಟು ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಸೊ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಸೊ ವೆನ್ ಕಂಪೇರ್ಡ್ ಟು ದ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್, ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲಿಗೆ ನೀವು ಕಂಪೇರನ್ನು ಮಾಡಿದರೆ ಕಂಪೇರನ್ನು ಮಾಡಿದರೆ ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಏನಾಗುತ್ತೆ, ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ, ಮಾಡರ್ನ್ ಪೀರಿಯಾಡಿಕ್ ಟೇಬಲನ್ನು ಬರೆದಿದ್ದಾರೆ. ಸೊ ದಸ್ ದೇರ್ ವಾಸ್ ನೋ ನೀಡ್ ಫಾರ್ ಕೀಪಿಂಗ್ ಮೋರ್ ದೆನ್ ಒನ್ ಎಲಿಮೆಂಟ್ ಇನ್ ಒನ್ ಸ್ಲಾಟ್. ಸೊ ಹಾಗಾಗಿ ಒಂದೇ ಸ್ಲಾಟಲ್ಲಿ ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಎಲಿಮೆಂಟನ್ನು ಇಡೋದಲ್ಲಿ ಏನಾಗಿಲ್ಲ, ಸಾಧ್ಯ ಆಗಿಲ್ಲ. ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದೇರ್ ವಾಸ್ ನೋ ಪ್ರಾಬ್ಲಮ್ ಆಫ್ ದ ಪ್ಲೇಸ್ ಆಫ್ isotopers, as isotopers has same atomic mass with different atomic number. ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ನಾವು ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ಗೆ ಕಂಪೇರನ್ನು ಮಾಡಿದರೆ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಸೇಮ್ ಅಟಾಮಿಕ್ ಮಾಸ್ ಆಗಿರೋದ್ರಿಂದ ಸೊ ಇಲ್ಲಿ ಸೇಮ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್ಸನ್ನು ಆಗಿರೋದ್ರಿಂದ ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಮತ್ತು ಸೇಮ್ ಅಟಾಮಿಕ್ ಮಾಸಸ್ ಅಂದರೆ ಸೊ ಐಸೋಟೋಪ್ಸ್ ಮತ್ತು ಐಸೋಟೋಪರ್ಸ್ ಅಂತ ಏನು ಹೇಳಿದಾರೋ ಸೊ ಅದ್ರ ಪ್ರಕಾರ ನಾವು ಹೇಳಬೇಕಂದ್ರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಎಲಿಮೆಂಟ್ಸ್ಗಳನ್ನು ಅರೇಂಜ್ಗಳನ್ನು ಮಾಡೋದ್ರಿಂದ ಇದರಲ್ಲಿ ಯಾವುದೇ ಆಗಿರ್ತಕ್ಕಂತಹ ಸೊ ಡಿಫ್ರೆನ್ಷಿಯೇಷನನ್ನು ನಾವು ನೋಡಲ್ಲ. ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಕೆಪ್ಟ್ ಇನ್ ದ ಸೇಮ್ ಗ್ರೂಪ್. ಮತ್ತು ಒಂದೇ ವೇಲೆನ್ಸನ್ನು ಇರ್ತಕ್ಕಂಥ ಏನು ಎಲೆಕ್ಟ್ರಾನ್ಸನ್ನು ಇದೆಯೋ ಆ ಒಂದು ಎಲೆಕ್ಟ್ರಾನ್ಸನ್ನು ನಾವು ಒಂದೇ ಗ್ರೂಪಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಶೆಲ್ಸ್ ವರ್ ಪುಟ್ ಅಂಡರ್ ದ ಸೇಮ್ ಪೀರಿಯಡ್. ಮತ್ತು ಸೇಮ್ ನಂಬರ್ ಆಫ್ ಶೆಲ್ಸ್, ಒಂದೇ ಶೆಲ್ಲನ್ನು ಒಂದೇ ತರಹ ಬರ್ತಕ್ಕಂತಹ ಕೆ ಮತ್ತು ಎಲ್ ಶೆಲ್ಲನ್ನು ಒಂದೇ ಕಾಲಮಲ್ಲಿ ಬರ್ತಕ್ಕಂತಹ ಏನು ಶೆಲ್ಸ್ ಪೀರಿಯಡಲ್ಲಿ ಬರ್ತಕ್ಕಂತಹ ಏನು ಶೆಲ್ಸನ್ನು ಇದೆಯೋ ಆ ಒಂದು ಶೆಲ್ಸನ್ನು ಒಂದೇ ಪೀರಿಯಡಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ ಮತ್ತು ನಿಯಾನ್. ಇದು ಒಂದೇ ಶೆಲ್ಲಲ್ಲಿ ಬರ್ತಕ್ಕಂತಹ ಒಂದು ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ ಆಗಿರೋದ್ರಿಂದ ಅದನ್ನು ಒಂದೇ ಶೆಲ್ಲಲ್ಲಿ ಬರ್ತಕ್ಕಂಥ ಎಲೆಕ್ಟ್ರಾನ್ಸನ್ನು ಒಂದೇ ಪೀರಿಯಡಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಮತ್ತು ಪೊಸಿಷನ್ ಆಫ್ ಹೈಡ್ರೋಜನ್ ಬಿಕಮ್ ಕ್ಲಾರಿಫೈಡ್ ಆ್ಯಸ್ ಇಟ್ ಕೆಪ್ಟ್ ಇನ್ ದ ಗ್ರೂಪ್ ವಿತ್ ದ ಎಲಿಮೆಂಟ್ಸ್ ಆಫ್ ಸಮ್ ವೇಲೆನ್ಸ್ ಎಲೆಕ್ಟ್ರಾನ್. ಮತ್ತು ನಾವು ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಹೈಡ್ರೋಜನಿಗೆ ಅಂತಲೇ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಸ್ಪೇಸನ್ನು ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ದ ಪೊಸಿಷನ್ ಆಫ್ ಹೈಡ್ರೋಜನ್ ಬಿಕಮ್ ಕ್ಲಾರಿಫೈಡ್ ಆ್ಯಸ್ ಇಟ್ ಕೆಪ್ಟ್ ಇನ್ ದ group with the elements of same valence electrons. And then name two elements you would expect to show chemical reactions similar to magnesium. So what is the basis for your choice? So name two elements you would expect to show chemical reactions similar to ಮೆಗ್ನೀಷಿಯಮ್. ಕೆಮಿಕಲ್ ರಿಯಾಕ್ಷನನ್ನು ಮೆಗ್ನೀಷಿಯಮ್ಗೆ ಸಿಮಿಲರ್ ಆಗಿರ್ತಕ್ಕಂಥ ಎರಡು ಎಲಿಮೆಂಟ್ಸ್ಗಳನ್ನು ನೀವು ನಿಮ್ಮ ಚಾಯ್ಸ್ ಇರ್ತಕ್ಕಂಥ ಅದನ್ನು ಹೇಳ್ರಿ ಅಂತಂದು ಹೇಳಿದ್ದಾರೆ. ಕ್ಯಾಲ್ಶಿಯಮ್ ಮತ್ತು ಸ್ಟ್ರಾಂಟಿಯಮ್ ಆರ್ ಎಕ್ಸ್ಪೆಕ್ಟೆಡ್ ಟು ಶೋ ಕೆಮಿಕಲ್ ರಿಯಾಕ್ಷನ್ಸ್ ಸಿಮಿಲರ್ ಟು ಮೆಗ್ನೀಷಿಯಮ್. ಮೆಗ್ನೀಷಿಯಮ್ ಥರನೇ ಕ್ಯಾಲ್ಶಿಯಮ್ ಮತ್ತು ಸ್ಟ್ರಾಂಟಿಯಮ್ ಕೂಡ ಏನು ಮಾಡುತ್ತೆ, ಒಂದೇ ಥರ ಆಗಿರ್ತಕ್ಕಂತಹ ಕೆಮಿಕಲ್ ರಿಯಾಕ್ಷನನ್ನು ಇಲ್ಲಿ ತೋರಿಸುತ್ತೆ. ದಿಸ್ ಈಸ್ ಬಿಕಾಸ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಷ್ಟು. ಯಾಕಪ್ಪ ಅಂದರೆ ಆ ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಏನಾಗಿರುತ್ತೆ ಅದರದ್ದು ಎರಡಾಗುತ್ತೆ. ಸೊ ಹಾಗಾಗಿ ಬಿಕಾಸ್ ಇನ್ ಆಲ್ ದೀಸ್ ತ್ರೀ ಎಲಿಮೆಂಟ್ಸ್ ಸಿನ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಡ್ಯೂ ಟು ಎಲೆಕ್ಟ್ರಾನ್ಸ್ ದಿ ಶೋ ಸೇಮ್ ಕೆಮಿಕಲ್ ರಿಯಾಕ್ಷನ್ಸ್. ಹಾಗಾಗಿ ಯಾಕಪ್ಪ ಅಂದರೆ ಈ ಮೂರು ಏನು ಎಲಿಮೆಂಟ್ಸ್ಗಳನ್ನ ಇದೆಯೋ ಆ ಮೂರು ಎಲಿಮೆಂಟ್ಸಿನ ಒಂದು ಕೆಮಿಕಲ್ ಪ್ರಾಪರ್ಟಿಯನ್ನು ಏನಿದೆಯೋ
ಅದನ್ನು ವೇಲೆನ್ಸ್ ಎಲೆಕ್ಟ್ರಾನ್ಸಿನ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಸಿನ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಒಂದೇ ಥರ ಆಗಿರ್ತಕ್ಕಂಥ ಕೆಮಿಕಲ್ ರಿಯಾಕ್ಷನನ್ನು ಇದರಲ್ಲಿ ತೋರಿಸೋದ್ರಿಂದ. ಸೊ ಕ್ಯಾಲ್ಶಿಯಂ ಸ್ಟ್ರಾಂಟ್ರಿಯಮ್ ಆರ್ ಎಕ್ಸ್ಪೆಕ್ಟೆಡ್ ಟು ಶೋ ಕೆಮಿಕಲ್ ರಿಯಾಕ್ಷನ್ ಸಿಮಿಲರ್ ಟು ಮೆಗ್ನೀಷಿಯಮ್. ದಿಸ್ ಈಸ್ ಬಿಕಾಸ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸ್ 2 because in all these 3 elements, and since chemical properties are due to valence electrons and they show same chemical reactions. And then name 3 elements that have a single electron in their outermost shell. ಸೊ ಔಟರ್ಮೋಸ್ಟ್ ಶೆಲ್ಲಲ್ಲಿ ಒಂದೇ ಒಂದು ಎಲೆಕ್ಟ್ರಾನನ್ನು ಇರ್ತಕ್ಕಂತಹ 3 ಎಲಿಮೆಂಟ್ಸನ್ನು ಹೆಸರನ್ನು ಹೇಳ್ರಿ. ಮತ್ತು 2 ಎಲಿಮೆಂಟ್ಸ್ ದಟ್ ಹ್ಯಾವ್ 2 ಎಲೆಕ್ಟ್ರಾನ್ಸ್ ಇನ್ ದೇರ್ ಔಟರ್ಮೋಸ್ಟ್ ಶೆಲ್. ಸೊ ಮತ್ತು 2 ಎಲಿಮೆಂಟ್ಸ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸನ್ನು ಇರ್ತಕ್ಕಂತಹ ಒಂದು ಎಲಿಮೆಂಟ್ ನೇಮ್. ಆ್ಯಂಡ್ ದೇರ್ ಎಲಿಮೆಂಟ್ಸ್ ವರ್ ಫಿಲ್ಡ್ ದ ಔಟರ್ ಮೋಸ್ಟ್ ಶೆಲ್. 3 ಎಲಿಮೆಂಟ್ಸ್ ವಿತ್ ಫಿಲ್ಡ್ ಔಟರ್ ಮೋಸ್ಟ್ ಶೆಲ್ಸ್. Lithium, sodium and potassium have a single electron in their outermost shell. outermost shell ಅಲ್ಲಿ ಲಿಥಿಯಮ್, ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಏನಿದೆಯೋ, ಸೊ ಈ ಒಂದು ಏನು ಎಲಿಮೆಂಟ್ಸಿನ ಒಂದು ಔಟರ್ ಮೋಸ್ಟ್ ಶೆಲ್ಲಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ಸನ್ನು ಏನಾಗುತ್ತೆ ಅಕಾಮಡೇಟನ್ನು ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಒಂದು ಎಲಿಮೆಂಟ್ಸಿಂದ ಅರ್ಧ sodium, lithium, sodium and potassium have a single electrons in the outermost shell. And then magnesium and calcium. Magnesium and calcium have 2 electrons in their outermost shell. Magnesium ಮತ್ತು calcium, so atomic number of magnesium is 12, atomic number of calcium is 20. ಸೊ ಕೆ ಶೆಲ್ಲಲ್ಲಿ 2 ಇರುತ್ತೆ, ಎಲ್ ಶೆಲ್ಲಲ್ಲಿ 8 ಇರುತ್ತೆ, ಮತ್ತು ಇದನ್ನು ಎಮ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸನ್ನು ಮೆಗ್ನೀಷಿಯಮಲ್ಲಿ ಇರುತ್ತೆ. ಕ್ಯಾಲ್ಶಿಯಮಲ್ಲಿ 20 ಆಗಿರೋದ್ರಿಂದ 2, 8, 8 ಮತ್ತು 2 ಔಟರ್ ಮೋಸ್ಟ್ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಸೊ ದ ಮೆಗ್ನೀಷಿಯಮ್ ಕ್ಯಾಲ್ಶಿಯಮ್ ಹ್ಯಾಸ್ 2 ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್. ನಿಯಾನ್, ಆರ್ಗನ್ ಆ್ಯಂಡ್ ಝೆನಾನ್ ಹ್ಯಾವ್ ಫಿಲ್ಡ್ ದ ಔಟರ್ ಮೋಸ್ಟ್ ಶೆಲ್ಸ್. ಮತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಔಟರ್ ಮೋಸ್ಟ್ ಶೆಲ್ಲನ್ನು ಯಾವುದಪ್ಪ ಅಂದರೆ ನಿಯಾನ್, ಆರ್ಗನ್ ಮತ್ತು ಝೆನಾನ್. ಯಾಕಂದರೆ ದ ಅಟಾಮಿಕ್ ನಂಬರ್ ಆಫ್ ನಿಯಾನ್ ಈಸ್ 10, ಆರ್ಗನ್ ಈಸ್ 18 ಆ್ಯಂಡ್ ಝೆನಾನ್ ಈಸ್ 54 ಆಗಿರೋದ್ರಿಂದ ಔಟರ್ ಮೋಸ್ಟ್ ಶೆಲ್ಲನ್ನು ಒಂದು ಆಕ್ಟೇಟ್ ಸ್ಟ್ರಕ್ಚರನ್ನು ಹೊಂದ್ಕೊಂಡಿರೋದ್ರಿಂದ ಸೊ ಇದನ್ನು ಒಂದು ಫುಲ್ಫಿಲ್ಡ್ ಔಟರ್ ಮೋಸ್ಟ್ ಶೆಲ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಆ್ಯಂಡ್ ದೆನ್ ಸೊ lithium, sodium, potassium so are all metals that reacts with water to liberate hydrogen gas. ಇಲ್ಲಿ ಲಿಥಿಯಮ್, ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಈ 3 ಕೂಡ ಮೆಟಲ್ಸೇ. ಇದನ್ನು ನೀರಿನ ಜೊತೆ ರಿಯಾಕ್ಟ್ ಆದಾಗ ಇದರಿಂದ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸನ್ನು ಲಿಬರೇಟ್ ಆಗುತ್ತೆ. ಸೊ ಈಸ್ ದೇರ್ ಎನಿ ಸಿಮಿಲಾರಿಟೀಸ್ ಇನ್ ದ ಆಟಮ್ ಆಫ್ ದೀಸ್ ಎಲಿಮೆಂಟ್ಸ್. ಸೊ ಈ ಥರ ಯಾವುದಾದ್ರೂ ಸಿಮಿಲಾರಿಟೀಸನ್ನು ಎಲಿಮೆಂಟ್ಸಲ್ಲಿ ಇದೆಯಾ? ಮತ್ತು helium is an unreactive gas and neon is a gas of extremely low reactivity. What if anything do their atoms have in common? ಹೀಲಿಯಮ್ ಅನ್ನೋದು ಒಂದು ಅನ್ರಿಯಾಕ್ಟಿವ್ ಆಗಿರ್ತಕ್ಕಂಥ ಒಂದು ಗ್ಯಾಸ್, ಅದೇ ನಿಯಾನ್ ಅಂದು ಒಂದು ಲೋ ರಿಯಾಕ್ಟಿವಿಟಿ ಆಗಿರ್ತಕ್ಕಂಥ ಒಂದು ಗ್ಯಾಸ್. ಸೊ ವಾಟ್ ಇಫ್ ಎನಿಥಿಂಗ್ ಡೂ ದೇರ್ ಆಟಮ್ಸ್ ಹ್ಯಾವ್ ಇನ್ ಕಾಮನ್. ಸೊ ಇದು 2 ಆಟಮ್ಸನ್ನು ನೀವು ಯಾವ ಥರ ಇದನ್ನು ಕಾಮನ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂದರೆ ದ ಫಸ್ಟ್ ಒನ್ ಲಿಥಿಯಮ್. Lithium, sodium and potassium are all metals that react with water to liberate hydrogen gas. Is there any other similarities in the atom of these elements? Yes. Potassium have 1 electron in the outermost shell. So lithium, ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಏನಿದೆಯೋ ಸೊ ಆ ಒಂದು 3 ಎಲಿಮೆಂಟ್ಸಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ಒಂದೇ ಒಂದು ಎಲೆಕ್ಟ್ರಾನ್ನ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇದನ್ನು ಯೂನಿಟ್ಸ್ ಕ್ಯಾನ್ ರಿಯಾಕ್ಟ್ಸ್ ವಿತ್ ವಾಟರ್, ನೀರಿನ ಜೊತೆ ಅದನ್ನು ರಿಯಾಕ್ಟ್ ಆದಾಗ ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್, ಹೈಡ್ರೋಜನ್ ಗ್ಯಾಸ್ ಈಸ್ ಲಿಬರೇಟೆಡ್. ಆ್ಯಂಡ್ ದೇರ್ ಆರ್ ಸಿಮಿಲಾರಿಟೀಸ್ ಇನ್ ದಿಸ್ ಆಟಮ್, ಯು ಹ್ಯಾವ್ ಟು ಸಿ ಅಬೌಟ್ ದಟ್. ಮತ್ತು ಬೋತ್ ಹೀಲಿಯಮ್ ಆ್ಯಂಡ್ ನಿಯಾನ್ ಹ್ಯಾವ್ ಫಿಲ್ಡ್ ಔಟರ್ ಮೋಸ್ಟ್ ಶೆಲ್. ಹೀಲಿಯಮ್ ಮತ್ತು ನಿಯಾನ್ ಏನಿದೆಯೋ ಔಟರ್ ಮೋಸ್ಟ್ ಶೆಲ್ಲನ್ನು ಕಂಪ್ಲೀಟ್ ಆಗಿರೋದ್ರಿಂದ ಹೀಲಿಯಮ್ ಹ್ಯಾಸ್ ಎ ಡುಪ್ಲೆಟ್ ಇನ್ ಇಟ್ಸ್ ಕೆ ಶೆಲ್ ವೈಲ್ ನಿಯಾನ್ ಹ್ಯಾಸ್ ಎ ಆಕ್ಟೇಟ್ ಇನ್ ಇಟ್ಸ್ ಎಲ್ ಶೆಲ್. ಹೀಲಿಯಮನ್ನು ಡುಪ್ಲೆಟ್ ಅಂದರೆ ಕೆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸನ್ನು ಇದ್ದರೆ ಸೊ ಅದನ್ನು ಕಂಪ್ಲೀಟ್ ಫುಲ್ಫಿಲ್ಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ಹಾಗೆಯೇ ನಿಯಾನ್ ಹ್ಯಾಸ್ ಎನ್ ಆಕ್ಟೇಟ್ ಇನ್ ಇಟ್ಸ್ ಎನ್ ಶೆಲ್. ನಿಯಾನಲ್ಲಿ ಅಟಾಮಿಕ್ ನಂಬರ್ ಆಫ್ ನಿಯಾನ್ 10 ಆಗಿರೋದ್ರಿಂದ ಕೆ ಶೆಲ್ಲಲ್ಲಿ 2, ಎಲ್ ಶೆಲ್ಲಲ್ಲಿ 8 ಆಗಿರೋದ್ರಿಂದ ಎಲ್ ಶೆಲ್ಲಿನ ಒಂದು ಆಕ್ಟೇಟ್ ಸ್ಟ್ರಕ್ಚರನ್ನು ಅದನ್ನು ಹೊಂದ್ಕೊಂಡಿದೆ. ಸೊ ಹಾಗಾಗಿ ವೈಲ್ ನಿಯಾನ್ ಹ್ಯಾಸ್ ಎನ್ ಆಕ್ಟೇಟ್ ಇನ್ ಇಟ್ಸ್ ಎಲ್ ಶೆಲ್ಸ್ ಅಂತ ಹೇಳ್ತೀವಿ.
And then the position of three elements A, B and C in the periodic table are shown below. ಗ್ರೂಪ್ ನಂಬರ್ 16 ಮತ್ತು ಗ್ರೂಪ್ ನಂಬರ್ 17 ಅಂತ ಕೊಟ್ಟಿದ್ದಾನೆ. ದ ಪೊಸಿಷನ್ ಆಫ್ ತ್ರೀ ಎಲಿಮೆಂಟ್ಸ್, ಮೂರು ಎಲಿಮೆಂಟ್ಸಿನ ಎ ಬಿ ಮತ್ತು ಸಿ ಅಂತಕ್ಕಂತಹ ಮೂರು ಎಲಿಮೆಂಟ್ಸ್, ಆ ಮೂರು ಎಲಿಮೆಂಟ್ಸಿನ ಪೊಸಿಷನನ್ನು ಕೊಟ್ಟಿರ್ತಕ್ಕಂತಹ ಟೇಬಲಲ್ಲಿ ಗ್ರೂಪ್ ನಂಬರ್ 16 ಮತ್ತು 17ನಲ್ಲಿ ಯಾವುದು ಅಂತಂದು ಹೇಳಿದ್ದಾರೆ. ಸೊ ಸ್ಟೇಟ್ ವೆದರ್ ಎ ಈಸ್ ಎ ಮೆಟಲ್ ಆರ್ ಎ ನಾನ್ ಮೆಟಲ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಗ್ರೂಪ್ ನಂಬರ್ 17ನಲ್ಲಿ ಕೊಟ್ಟಿರ್ತಕ್ಕಂಥ ಏನು ಮೆಟಲನ್ನು ಇದೆಯಾ, ಇದನ್ನು ಮೆಟಲ್ ಅಥವಾ ನಾನ್ ಮೆಟಲ್. ಸೊ ಎ ಈಸ್ ಎ ನಾನ್ ಮೆಟಲ್. ಗ್ರೂಪ್ ನಂಬರ್ 17ನಲ್ಲಿ ಬರ್ತಕ್ಕಂಥ ಏನು ಇದೆಯಾ ಅದು ಒಂದು ನಾನ್ ಮೆಟಲನ್ನು ಆಗಿರುತ್ತೆ. ಸ್ಟೇಟ್ ವೆದರ್ ಸಿ ಈಸ್ ಮೋರ್ ರಿಯಾಕ್ಟಿವ್ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಎ. ಇದರಲ್ಲಿ ಸಿ ಈಸ್ ಮೋರ್ ರಿಯಾಕ್ಟಿವ್ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಎ. ಸಿ ಮೋರ್ ರಿಯಾಕ್ಟಿವ್ ಅಥವಾ ಎಕ್ಕಿಂತ ಲೆಸ್ ರಿಯಾಕ್ಟಿವ್ನ ಅಂತಲೇ ಹೇಳಿದ್ದಾರೆ. ಸಿ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಎ. ರಿಯಾಕ್ಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಸಿ ಅನ್ನು ಏನಾಗಿದೆ ಎಕ್ಕಿಂತ ಲೆಸ್ ರಿಯಾಕ್ಟಿವ್ ಆಗಿದೆ. ಯಾಕಂದರೆ ಕೆಳಗೆ ಹೋದಂಗೆಲ್ಲ ಏನಾಗುತ್ತೆ, ರಿಯಾಕ್ಟಿವಿಟಿಯನ್ನು ಡಿಕ್ರೀಸಸನ್ನು ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಇಟ್ಸ್ ಕ್ಯಾನ್ ಬಿ ಕಾಲ್ಡ್ ಆಸ್ ಹೆಲೋಜನ್ಸ್. ಆ್ಯಂಡ್ ಸಿ ವಿಲ್ ಬಿ ದ smaller in size than Be as moving across a period. The nucleus come closer to the nucleus. C ಅನ್ನು ಏನಾಗಿರುತ್ತೆ ಅಂದರೆ ಇಟ್ ಈಸ್ ಸ್ಮಾಲರ್ ಇನ್ ಸೈಜ್ ದೆನ್ ಬಿಗಿಂತ ಅದರ ಸೈಜನ್ನು ಏನಾಗಿರುತ್ತೆ ಆದಷ್ಟು ಸ್ಮಾಲ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಗ್ರೂಪ್ ನಂಬರ್ 17ನಲ್ಲಿ ಬರ್ತಕ್ಕಂಥ ಸಿ ಎಲಿಮೆಂಟನ್ನು ಏನಿದೆಯಾ ಆ ಎಲಿಮೆಂಟನ್ನು ಬೀರಿಗಿಂತಲೂ ಸ್ಮಾಲರ್ ಆಗಿರುತ್ತೆ. ಯಾಕಂದರೆ ಆಸ್ ಮೂವಿಂಗ್ ಅಕ್ರಾಸ್ ಎ ಪೀರಿಯಡ್ ದ ನ್ಯೂಕ್ಲಿಯಸ್ ಕಮ್ ಕ್ಲೋಸರ್ ಟು ದ ನ್ಯೂಕ್ಲಿಯಸ್. ಅದನ್ನು ಮೂವ್ ಆಗಬೇಕಾದ್ರೆ ಪೀರಿಯಡಲ್ಲಿ ಏನಾಗುತ್ತೆ ನ್ಯೂಕ್ಲಿಯಸನ್ನು ಆದಷ್ಟು ಕ್ಲೋಸ್ ಆಗಿ ಅಲ್ಲಿ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. And then a will form of an anion as it accepts an electron to complete its octet. And it will form an anion and it accepts the electrons to complete its octet. And then okay dear students, today we shall discuss about the some important questions. Now we shall discuss about the another important questions in the next class. Okay, thank you.